ಒಂದ್ ತಗೊಂಡ್ರೆ ಈ ಒಂದು ಮಿಷಿನ್ ಎಲ್ಲಾ ತರ ಅಪ್ಲಿಕೇಶನ್ ಸೂಟೇಬಲ್ ಆಗುತ್ತೆ ಅವ್ರಿಗೆ. ಓಕೆ ಓಕೆ ನೀವು ಇಲ್ಲಿ ನೋಡ್ತಿರೋದು ಏನಂತಂದ್ರೆ ಈ ಒಂದು ವೆಹಿಕಲ್ ನ ಕಾಕ್ಪಿಟ್ ವ್ಯೂ ನೋಡಿ. ಗಾಡಿ ಮೇಲೆ ಕೂತಾಗ ಈ ರೀತಿ ಕಾಣುತ್ತೆ. ಸರ್ ಬಂದು 6 ಫೀಟ್ ಇದ್ದಾರೆ ನೋಡಿ. ಅವರ ಸಮಕ್ಕೆ ಈ ಒಂದು ವೆಹಿಕಲ್ ಇದೆ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಡಿಜಿಟಲ್ ಪ್ಲಸ್ ಅನಲಾಗ್ ಮೀಟರ್ ಕ್ಲಸ್ಟರ್ ಆಗಿರುತ್ತೆ. ಸೊ ನಿಮಗೆ ಇಲ್ಲಿ ಎಲ್ಲ ತರ ಇನ್ಫಾರ್ಮೇಶನ್ ಸಿಗುತ್ತೆ. ಏನು ಅಂತಂದ್ರೆ ಫ್ಯೂಲ್ ಗೇಜ್ ಎಲ್ಲ ಬಂದ್ಬಿಟ್ಟು ಡಿಜಿಟಲ್ ಎಲ್ಲ ಇರುತ್ತೆ. ಕೇವಲ RPM ಮೀಟರ್ ಮಾತ್ರ ಅನಲಾಗ್ ಅಲ್ಲಿ ಇರುತ್ತೆ. ಮಿಕ್ಕಿರೋದು ನೀವು ಇಲ್ಲಿ ನೋಡ್ತಿರ್ಬೋದು. ಏನು ಅಂತಂದ್ರೆ ಹೆಡ್ಲೈಟ್ ಸ್ವಿಚ್ಚು ಮತ್ತೆ ಇಲ್ಲೊಂದು ಹಾರ್ನ್ ಬರುತ್ತೆ. ಹಾಗೇನೆ ಈ ಒಂದು ಸ್ಟೇರಿಂಗ್ ಈ ರೀತಿ ಇರುತ್ತೆ. ಪ್ಲಸ್ ಅದ್ಭುತವಾದ ಒಂದು ಸೈಲೆನ್ಸರ್ ಬರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು. ಏನು ಅಂತಂದ್ರೆ ರೇರ್ ವ್ಯೂ ಮಿರರ್ ಬಂದ್ಬಿಟ್ಟು ದೊಡ್ಡದಾಗಿ ಕಾಣುತ್ತೆ. ನೋಡ್ತಿರ್ಬೋದು ವ್ಯೂ ಬಂದು ತುಂಬಾನೇ ಚೆನ್ನಾಗಿದೆ. ಹಾಗೇನೆ ನೋಡ್ತಿರೋದು ಗೆಳೆಯರೆ ಇದೇನು ಅಂತಂದ್ರೆ ಮಾಮೂಲಿ ಗೇರು. ಹೈಡ್ರೋಲಿಕ್ ಸಂಬಂಧಪಟ್ಟ ಗೇರ್ಸ್ ಎಲ್ಲ ಇಲ್ಲಿ ಬರುತ್ತೆ. ಎಡಗಡೆಗೆ ನಿಮ್ಗೆ PTO ಬರುತ್ತೆ. ಎಡಗಡೆಗೆ ಬಂದು ಇದೆಲ್ಲ ಬಂದು ನಿಮಗೆ PTOಗೆ ಸಂಬಂಧಪಟ್ಟ ಗೇರ್ಸ್ ಎಲ್ಲ ಇಲ್ಲಿ ಬರುತ್ತೆ. ಇದು PTO ಅದು ಬಂದು ಹೈ, ಲೋ, ಮೀಡಿಯಂ, ನ್ಯೂಟ್ರಲ್ ಅಂದ್ರೆ ಇಂಜಿನ್ ರನ್. ಇಂಜಿನ್ ರನ್ಗೆ ಇಲ್ಲಿ ಚೇಂಜ್ ಮಾಡ್ಕೋತೀರಾ. ಓಕೆ. ಸೊ ಹಾಗೇನೆ ನಿಮಗೆ ಏನು ಅಂತಂದ್ರೆ ಫೋನ್ ಎಲ್ಲ ಚಾರ್ಜ್ ಮಾಡ್ಬೇಕಂದ್ರೆ ಸ್ಲಾಟ್ ಎಲ್ಲ ಇಲ್ಲೇ ಇದೆ. ಸೊ ಗಾಡಿಯ ಒಂದು ವಿವರಣೆ ಈ ರೀತಿ ಇದೆ. ಟೋಟಲ್ ಪ್ಯಾಕೇಜ್ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಸರ್ ಈಗ ಅಗ್ರಿಕಲ್ಚರ್ಗೆ ಹೋಗೋಣ ಸರ್. ಇವಾಗ ಇದರ PTOಗೆ ಸಂಬಂಧ ಮಾಹಿತಿ ಹೇಳಿ ಸರ್. PTO ಅಲ್ಲಿ ನಿಮ್ಗೆ 2 ರೀತಿ